ಮತ್ತೆ ಅದೇ ಫ್ಯಾಮಿಲಿಯಲ್ಲಿ ಬಿರುಕು ಶುರುವಾಯ್ತು ಮತ್ತೆ. ಅಯ್ಯೋ ಎಂತ ಗೊತ್ತಾ, ಇಲ್ಲಿ ನನ್ನ ಪಕ್ಕದಲ್ಲೇ ಇದ್ದಾರೆ ಅಭಿಷೇಕ್ ಅವರು. ನಾವ್ ಆರಾಮಾಗಿದ್ದೀವಿ. ಇನ್ಫ್ಯಾಕ್ಟ್ ನಾನು ಮಂಜು ಅವರು ಅಭಿಷೇಕ್ ಅವ್ರು ನಾವು 3 ಜನ ಮೀಟ್ ಮಾಡ್ತಿದೀವಿ, ಮಾತಾಡ್ತೀವಿ, ಫೋನಲ್ಲಿ ಮಾತಾಡ್ತೀವಿ, ಆರಾಮಾಗಿದ್ದೀವಿ, ನಿಜವಾಗ್ಲೂ ಸೂಪರ್ ಆಗಿದ್ದೀವಿ. ನಾನು ಎಂತ ಕ್ಲಾರಿಟಿ ಕೊಡೋದು ನನಗೆ ಅಂದ್ರೆ ಅಂತ ವಿಷಯ ಇದ್ರೆ ಹೌದು, ಇದಕ್ಕೆ ಅವ್ರು ಮಾತಾಡ್ತಿದಾರೆ ಅಷ್ಟೇ ಅನ್ಸುತ್ತೆ. ನಾವೆಲ್ಲ ಆರಾಮಾಗಿದ್ದೀವಿ. ಆಲ್ ದಟ್ ಐ ಕ್ಯಾನ್ ಡೂ ಇಸ್ ಅದೇ ನೀವು ಹೇಳ್ದಂಗೆ ಕ್ಲಾರಿಟಿ ಕೊಡ್ಬೋದು. ಅದು ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ, ಬಟ್ ವಿ ಆರ್ ಆಲ್ ಫೈನ್. ಸೊ ಈಗ ಮಂಜು ಅವರು ಒಂಥರ ಫ್ಯಾಮಿಲಿ ಮೆಂಬರ್ ಆಗಿದ್ದಾರೆ, ಅವ್ರನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ, ಜನರಿಗೆ ಅದು ಗೊತ್ತಾಗ್ಲಿ ಅಲ್ವಾ? ಹೌದು ಹೌದು. ಸುಮ್ಮನೆ ಯಾಕೆ ಅನ್ನೆಸೆಸರಿ ಗಾಸಿಪ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ನೀವು ನೋಡಿರ್ತೀರಾ? ನೋಡಿದ್ದೀನಿ, ಬಟ್ ಅದೆಲ್ಲ ಅವ್ರಿಗೆ ವಾಕ್ ಸ್ವತಂತ್ರ ಮೇಡಮ್. ಅವ್ರು ಹೇಗೆ ನೋಡಿರ್ತಾರೋ ಹೇಗೋ ಗೊತ್ತಿಲ್ಲ. ಇವಾಗ 24 hours ನಾವು ಹೇಗಿರ್ತೀವಿ ಏನೋ 1.5 hour ಇಲ್ಲಿ ಇದಾಗುತ್ತೆ. ಬಟ್ ಅದಕ್ಕೆಲ್ಲ ಏನು ನನ್ನ ತಂಗಿರು, ನನ್ನ ತಂದೆ ತಾಯಿ ಅವರೆಲ್ಲ ಖುಷಿ, ಗೌತಮಿ ಫ್ಯಾಮಿಲಿ ಅವ್ರ ಖುಷಿ. ಫ್ರೆಂಡ್ ಆಗಬಾರ್ದಾ? ಇವಾಗ ಹುಡುಗ ಫ್ರೆಂಡ್ ಆಗಿದ್ದಿದ್ರೆ ಅದೇನೋ ಅಷ್ಟೊಂದು ಇದಾಗ್ತಿರ್ಲಿಲ್ಲ. ಒಂದು ಹುಡುಗ ಫ್ರೆಂಡ್ ಆಗಿದ್ದ ಕೂಡಲೇ ಕೆಲವೊಂದು ಕಾಮೆಂಟ್ಸು ಕೆಲವೊಂದೆಲ್ಲ ಇಸ್ ನಾಟ್ ಗುಡ್. ಬಟ್ ಅವ್ರಿಗೇನು ಹೇಳೋಕ್ಕೆ, ಅವ್ರಿಗೇನು ಕಿವಿ ಮಾತು ಹೇಳೋಕ್ಕೆ, ಅವ್ರಿಗೇನು ಪ್ರಶ್ನೆ ಮಾಡೋಕ್ಕೇನು ಇಲ್ಲ ನಮ್ಮನ್ನು. ಯಾಕಂದರೆ ನಮಗೆ ನಾವು ಸರಿ ಇದ್ದೀವಿ ಅಂತ ನಾವು ಅಂದ್ಕೊಂಡು ನಮ್ಮ ಜೊತೆಗೆ ಇರೋವಂಥವ್ರು, ನಮ್ಮನ್ನು ಪ್ರೀತಿಸೋವಂಥವ್ರು ನಾವು ಸರಿ ಇದ್ದೀವಿ ಅಂತ ಅಂದ್ಕೊಂಡ್ರೆ ಬೇರೆಯವ್ರಿಗೆಲ್ಲ ಉತ್ತರ ಕೊಡಬೇಕು ಅನ್ನೋದು ಏನಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅನ್ನೋದು ಏನಿಲ್ಲ.